ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಿಜಶರಣ ಅಂಬಿಗರ ಚೌಡಯ್ಯನವರ ಅನುಯಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತಿಯ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ತೇನೆ. ನಾನು ಯಾಕೆ ನಿಮಗೆ ಕೇಂದ್ರ ಬಿಂದು ಅಂತ ಅಂದೆ ಅಂತ ಹೇಳಿದರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮನ್ನೆಲ್ಲರನ್ನೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಡನ್ನ ರೆಡಿ ಮಾಡಿ, ನೀವು ಮುಖ್ಯ ಅತಿಥಿಗಳಾಗಿ ಬರ್ರಿ, ಅಧ್ಯಕ್ಷರಾಗಿ ಬರ್ರಿ ಅಂತ ನಮ್ಮನ್ನ ಇನ್ವೈಟ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿರ್ತೇವೆ. ಬಟ್ ಮುಂಭಾಗದಲ್ಲಿ ಇರ್ತಕ್ಕಂಥ ನೀವು ಯಾವುದೇ ಇನ್ವಿಟೇಷನ್ ಇಲ್ಲದೆ ಸಹ ಅಂಬಿಗರ ಚೌಡಯ್ಯನವರ ಆದರ್ಶಗಳನ್ನ, ತತ್ವಗಳನ್ನ, ಅವರ ಸಿದ್ಧಾಂತಗಳನ್ನ ಅರ್ಥೈಸಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಕಾರಣದಿಂದ ನೀವು ಖುದ್ದಾಗಿ ಆಗಮಿಸಿರುವುದರಿಂದ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ನಾನು ನಿಮಗೆ ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ನಾನು ಉಲ್ಲೇಖಿಸ್ತೇನೆ. ಮುಂದುವರೆದು ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಜನ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಬಹಳಷ್ಟು ವಿಚಾರಗಳ ಬಗ್ಗೆ ತಮ್ಮೊಂದಿಗೆ ಬೆಳಕನ್ನು ಚೆಲ್ಲಿದ್ದಾರೆ. ಮುಖ್ಯವಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತ್ರ ನಾನು ಒಂದು 2-3 ನಿಮಿಷದಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅವರು ಮೂಲತಃ ಬೋಟ್ಮ್ಯಾನ್, ಫೆರ್ರಿಮ್ಯಾನ್ ಅಂತಕ್ಕಂಥ ಕಾಯಕವನ್ನು ಅವಲಂಬಿಸಿದ್ರು. ಅವರು ಮೂಲತಃ ಅಂಬಿಗರ ಸಮಾಜದಲ್ಲಿ ಹುಟ್ಟಿರೋರಾಗಿರೋದ್ರಿಂದ ಅವರೇನು ಮಾಡ್ತಾ ಇದ್ರು ಅಂತಂದ್ರೆ, ನಾವಿಕನಾಗಿ ಕೆಲಸ ಮಾಡ್ತಾ ಇದ್ರು. ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣನವರ ಒಂದು ವಚನವನ್ನ ಅತ್ಯಂತ ಅಚ್ಚುಕಟ್ಟಾಗಿ ತನ್ನಲ್ಲಿ ಅಳವಡಿಸಿಕೊಂಡು ತಾವು ಮಾಡ್ತಕ್ಕಂಥ ವೃತ್ತಿಯನ್ನ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಪಾಲಿಸಬೇಕು. ಮತ್ತೆ ಆ ಒಂದು ವೃತ್ತಿಯಲ್ಲೇನೆ, ಆ ಒಂದು ಕೆಲಸದಲ್ಲಿನೇ ನಮಗೆ ಕೈಲಾಸ ಸಿಗ್ತದೆ, ಮತ್ತು ಅಲ್ಲೇ ನಮಗೆ ಎಲ್ಲವೂ ಸಿಗ್ತದೆ ಅಂತಕ್ಕಂಥದ್ದನ್ನ ಬರೇ ಹೇಳಿರೋರಲ್ಲ, ಅದನ್ನ ಮಾಡಿಸಿ ತೋರಿಸಿರ್ತಕ್ಕಂಥವ್ರು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರು ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಬಹಳಷ್ಟು ಒಂದು ಕ್ಲಿಷ್ಟಕರ ಸಂದರ್ಭವನ್ನು ಹೊಂದಿತ್ತು. ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಮೇಲ್ಜಾತಿ ಕೆಳಜಾತಿ, ಶ್ರೀಮಂತರು, ಬಡವರು, ಅಸ್ಪೃಶ್ಯರು, ದುರ್ಬಲರು, ದೀನದಲಿತರು ಎಲ್ಲರೂ ಕೂಡ ಬೇರೆ ಬೇರೆಯಾಗಿದ್ರು. ಎಲ್ಲರೂ ಕೂಡ ಮಾನವರಾಗಿ ಇನ್ನೊಬ್ಬರನ್ನ ಮಾನವೀಯತೆಯಿಂದ ನೋಡ್ತಕ್ಕಂಥ ಸಂದರ್ಭ ಇರಲಿಲ್ಲ. ಮಹಿಳೆಯರನ್ನ ಬೇರೆ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು, ಕೆಳವರ್ಗದವ್ರನ್ನ ಬೇರೆ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು, ಮೇಲ್ವರ್ಗದವ್ರನ್ನ ಬೇರೆ ದೃಷ್ಟಿಯಿಂದ ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿತ್ತು. ಆ ಸಂದರ್ಭದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥವ್ರು ಶರಣರು. ಅದರಲ್ಲಿ ಆ ಒಂದು ಶರಣ ಗ್ರೂಪ್, ಆ ಗುಂಪಿನ ಅತ್ಯಂತ ಮುಖ್ಯ ಸದಸ್ಯರಾಗಿರ್ತಕ್ಕಂಥವ್ರು ಚೌಡಯ್ಯನವರು. ಈ ಸಮಾಜದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಮನುಷ್ಯರನ್ನಾಗಿ ಕಾಣಬೇಕು, ಮತ್ತೆ ಮಾನವೀಯತೆಯಿಂದ ನೋಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಅವ್ರು ಇಟ್ಕೊಂಡು ಮುಂದೆ ಬಸವಣ್ಣನವರ ಅನುಯಾಯಿಗಳಾಗಿ ಸಾಕಷ್ಟು ಕೀರ್ತನೆಗಳನ್ನು, ಪ್ರವಚನಗಳನ್ನು ಅವರು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಬೆಳಕು ಚೆಲ್ಲಿರ್ತಕ್ಕಂಥ ಬಹಳಷ್ಟು ಅಂಶಗಳು ಏನಂತ ಹೇಳಿದ್ರೆ, ಮೊದಲನೇದಾಗಿ ಲಿಂಗತ್ವ ಅಸಮಾನತೆ. ಮಹಿಳೆಯರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಸರಿಯಾಗಿರಲಿಲ್ಲ, ಸಾಕಷ್ಟು ಅಸಮಾನತೆ ಇತ್ತು. ಪುರುಷರನ್ನು ನೋಡ್ತಕ್ಕಂಥ ದೃಷ್ಟಿಕೋನನೇ ಬೇರೆ ಇತ್ತು, ಮಹಿಳೆಯರನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಇತ್ತು. ಇಬ್ಬರು ಕೂಡ ಮನುಷ್ಯರೇ, ಅದು ಲಿಂಗ ಮಾತ್ರ ಬೇರೆ ಬೇರೆ ಆಗಿರ್ತದೆ. ಮನುಷ್ಯರನ್ನ ಕಾಣಬೇಕು ಅಂತ ಹೇಳಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಜಾತಿ ವ್ಯವಸ್ಥೆಯನ್ನ ಅತ್ಯಂತ ಕಟುವಾಗಿ ಟೀಕಿಸತಕ್ಕಂಥವ್ರು ಚೌಡಯ್ಯನವರು. ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥದ್ದನ್ನ ಎಲ್ಲ ಬಿಡಬೇಕು, ಈ ಸಮಾಜ ಒಂದಾಗಿ ಬಾಳ್ಬೇಕು ಅಂತ ಹೇಳಿರ್ತಕ್ಕಂಥವ್ರು. ನಾವು ದೇವ್ರ ಹತ್ರ ಹೋದ್ರೆ ಮಾತ್ರ ನಮಗೆ ಡಿವೈಡಿಟಿ ಸಿಗ್ತದೆ ಅಂತಕ್ಕಂಥದ್ದನ್ನ ಅವರು ವಿರೋಧಿಸಿರ್ತಕ್ಕಂಥವ್ರು. ನಮ್ಮ ವಿಚಾರಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು. ಯಾವಾಗ ನಮ್ಮ ವಿಚಾರಗಳು, ನಮ್ಮ ಮನಸ್ಸು ಪ್ಯೂರ್ ಆಗಿರ್ತದೆ, ಅವಾಗ ಮಾತ್ರ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಪ್ರತಿಪಾದಿಸ್ತಕ್ಕಂಥವ್ರು. ಅವರ ಒಂದು ಹೆಸರಲ್ಲಿ ಮುಂದಿನ ದಿನಮಾನಗಳಲ್ಲಿ ಈಗಿನ ಬಸವ ಕಲ್ಯಾಣದಲ್ಲಿ
ಚೌಡಯ್ಯ ಗುಹೆಗಳು ಅಂತಕ್ಕಂಥ ಒಂದು ಕೇವನ್ನ ಅವರ ಹೆಸರ ಮೇಲೆ ನಾಮಕರಣ ಮಾಡಿದ್ದಾರೆ. ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತ ನಾವೇನು ಹೇಳ್ತೀವಿ, ಇವತ್ತಿನ ದಿವಸ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಂದ್ರೆ ಪ್ರಜೆಗಳಿಂದಾಗಿ ಸರ್ಕಾರ. ಅಂದ್ರೆ ನಾವು ಯಾವ ರೀತಿ ಇರಬೇಕು, ನಮ್ಮ ಸಮಾಜ ಯಾವ ರೀತಿ ಇರಬೇಕು, ನಮ್ಮ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಯಾರೋ ಒಬ್ರು ಕೂತ್ಕೊಂಡು ನಿರ್ಣಯ ಮಾಡ್ತಕ್ಕಂಥದ್ದಲ್ಲ. ನಾವೇ ಅದನ್ನ ಎಲ್ಲರೂ ಪಾಲ್ಗೊಳ್ಳುವಿಕೆ ಮೂಲಕ ನಿರ್ಣಯ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇವೆ. ಈ ಒಂದು ವ್ಯವಸ್ಥೆಯನ್ನ ಅವರು 12ನೇ ಶತಮಾನ ಅಂದ್ರೆ ಸುಮಾರು 800 ವರ್ಷಗಳ ಹಿಂದೆನೆ ಪ್ರತಿಪಾದಿಸಿರ್ತಕ್ಕಂಥವ್ರು ಅಂಬಿಗರ ಚೌಡಯ್ಯನವರು. ಅದೇ ವ್ಯವಸ್ಥೆ ಇವತ್ತು ಜಗತ್ತಿನಾದ್ಯಂತ ಬಹಳಷ್ಟು ದೇಶಗಳಲ್ಲಿ ಮನೆ ಮಾಡಿದೆ. ಅದನ್ನೇ ಜಗತ್ತಿನ ಎಲ್ಲ ದೇಶಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದಾವೆ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು 800 ವರ್ಷಗಳ ಹಿಂದೆ ಅವ್ರು ಏನು ವಿಚಾರ ಮಾಡಿದ್ರು ಅದು ಈಗಿನ ಕಾಲದಲ್ಲಿ ಪ್ರಸ್ತುತ ಆಗ್ತಾ ಇದೆ. ಇನ್ನೂ ವರ್ಷಗಳು ಜಾಸ್ತಿ ಹೋದಷ್ಟು, ಇನ್ನೂ ದಶಕಗಳು ಮತ್ತು ಶತಮಾನಗಳು ಕಳೆದಷ್ಟು ಚೌಡಯ್ಯನವರ ವಿಚಾರಗಳು ಮತ್ತು ಅವರ ಒಂದು ಪ್ರತಿಪಾದನೆಗಳು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಅರ್ಥಗರ್ಭಿತವಾಗಿ ನಮಗೆಲ್ಲರಿಗೆ ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸುತ್ತಾ, ನಗರಸಭೆಯ ಪೌರಾಯುಕ್ತರಾಗಿ ಇನ್ನೊಂದು ವಿಚಾರ ತಮ್ಮಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಸಮಾಜದ ಎಲ್ಲ ಹಿರಿಯರು, ಮುಖ್ಯವಾಗಿ ನಮ್ಮ ಕೌನ್ಸಿಲರ್ ಆಗಿರ್ತಕ್ಕಂಥ ಮಹಾದೇವ್ ಜಮಾದಾರ್ ಅವರು ಅಂಬಿಗರ ಚೌಡಯ್ಯನವರ ಒಂದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗದ ಅವಶ್ಯಕತೆ ಇದೆ ಅಂತಕ್ಕಂಥ ಮನವಿಯನ್ನು ನಮಗೆ ಸಲ್ಲಿಸಿದ್ದಾರೆ. ಆ ಒಂದು ಮನವಿ ಎಲ್ಲ ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಮುಂದಿನ ಕೆಲವೇ ದಿನಗಳ ಒಳಗೆ ಆ ಒಂದು ಸಮುದಾಯ ಭವನಕ್ಕೆ ಜಾಗ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕಡೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮಾತನ್ನ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ತಮ್ಗೆಲ್ಲರಿಗೂ ಕೂಡ ಅವರ ಒಂದು ಪ್ರತಿಪಾದನೆಗಳು, ಅವರ ವಿಚಾರಗಳು ಗೊತ್ತಿರತಕ್ಕಂಥ ವಿಚಾರ. ಆದರೆ ಬಹಳಷ್ಟು ಜನ ಅದನ್ನ ಅಳವಡಿಸ್ಕೊಳ್ಳಂಗಿಲ್ಲ. ಬಹಳಷ್ಟು ದಾರ್ಶನಿಕರು ಬಹಳಷ್ಟು ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ, ಆದರೆ ಬಹಳಷ್ಟು ಜನ ಅದನ್ನು ತಿಳ್ಕೊಂಡಿದ್ದಾರೆ ಕೂಡ. ಆದರೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಬಹಳ ಕಡಿಮೆ ಜನ ಅದನ್ನು ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀವೆಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಒಂದು ಮೂಲಕ ಕಲ್ಯಾಣ ರಾಜ್ಯವನ್ನ, ಅಂಬಿಗರ ಚೌಡಯ್ಯನವರ ಕನಸಿನ ರಾಜ್ಯ ಅಂದರೆ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ನೀವು ಕೊಡುಗೆಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗುವಂತೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕೊನೆಯದಾಗಿ ಒಂದು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂಬಿಗರ ಚೌಡಯ್ಯನವರ ಅನುಯಾಯಿಗಳಾಗಿರ್ತಕ್ಕಂಥ ತಾವು ಈ ಸಮಾಜದಲ್ಲಿ ಈಗಾಗಲೇ ಬಹಳ ಒಂದು ನೈತಿಕ ಮತ್ತು ಮೌಲ್ಯಯುತವಾಗಿರ್ತಕ್ಕಂಥ ಕೊಡುಗೆಯನ್ನು ನೀವು ನೀಡಿದ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಬಹಳಷ್ಟು ಜನರನ್ನ ನಾವು ನೋಡಿದ್ದೇವೆ. ಎಲ್ಲ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ. ಆದರೆ ಬಹುಶಃ ಏನು ನಾವು ಅಂಬಿಗರ ಸಮಾಜ ಅಂತಕ್ಕಂಥದ್ದಿದೆ, ಈ ಸಮಾಜದಲ್ಲಿ ದುಷ್ಟರ ಸಂಖ್ಯೆ ಬಹಳ ಅತ್ಯಂತ ವಿರಳ. ಈ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಹೊರತು ಯಾವುದೇ ಕಾಂಟ್ರವರ್ಸಿಗಳಲ್ಲಿ ಆಗಲಿ, ಯಾವುದೇ ಕ್ರೌರ್ಯಗಳಲ್ಲಿ ಆಗಲಿ, ಅಥವಾ ಇನ್ನಿತರೆ ಸಮಾಜಘಾತಕ ಚಟುವಟಿಕೆಗಳಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತಕ್ಕಂಥದ್ದು ನಾನು ಇಲ್ಲಿವರೆಗೆ ಕಂಡುಕೊಂಡಿರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡುತ್ತಾ ಧನ್ಯವಾದಗಳು. ಈಗ ಸರ್ ಅವರಿಗೆ ಸ್ವಾಮೀಜಿಯವರಿಂದ ಸನ್ಮಾನ, ನಮ್ಮ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದೆ. ಅಂತಹ ಸರ್ ವಿವೇಕ್ ಸರ್ ಬನ್ನೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅನಿಮ ಚೌಡಯ್ಯ ಮಹಾಸ್ವಾಮೀಜಿಯವರು ಈಗ ಆಶೀರ್ವಚನವನ್ನು ನೀಡಲಿದ್ದಾರೆ. ಆದ ಕಾರಣ ಸಮಾಜದ ಎಲ್ಲ ಬಾಂಧವರು ಶಾಂತತೆಯನ್ನು ಕಾಪಾಡಿ ಅವರ ಆಶೀರ್ವಚನವನ್ನು ಆಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶರಣ ಅಂಬಿಗರ ಚೌಡಯ್ಯ ಮಹಾರಾಜ್ ಕಿ, ಗಂಗಾ ಪರಮೇಶ್ವರಿ ಮಾತಾ ಕಿ, ಪೂಜ್ಯ ಶಾಂತಮಣಿ ಸ್ವಾಮೀಜಿ ಮಹಾರಾಜ್ ಕಿ ಜೈ ಅಂಬಿಗಾ, ಜೈ ಅಂಬಿಗಾ. ನಮಗೆಲ್ಲ ಹಸುವಾಗಿದೆ. ಓಂ ಶ್ರೀ ಗುರು ಅಂಬಿಗರ ಚೌಡಯ್ಯಾಯ ನಮಃ.
ಅಂಬಿಗನು ಜಗದ ತುಂಬಿದ ಸಾಗರದೊಳಗೆ ನೋಡಯ್ಯ, ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನು, ನಂಬಿ ಕುಳಿತರೆ ಒಂದೇ ಹೊಟ್ಟಿನಲ್ಲಿ ದಡವ ಸೇರಿಸುವೆನೆಂದಾತ ಅಂಬಿಗರ ಚೌಡಯ್ಯ ನಿಜಶರಣ. ನಿಜದ ನಗಾರಿ ನಿರ್ಭಯತೆಯ ಬೇರಿ ಸಿಡಿಲು ನಗಾರಿ. ಈ ಮೈಕಿಗೂ ಹಸುವಾಗಿತ್ಕಂದದ್ದು ಅದಕ್ಕೂ ಇದರಲ್ಲಿ ಸ್ಮರಣೆ ಮಾಡಿಕೊಂಡು ಕುಲದೇವತೆ ಜಗನ್ಮಾತೆ ಗಂಗಾ ಪರಮೇಶ್ವರಿ ಪಾದಕ್ಕೆ ಸ್ಥಿರವಾಗಿ ಬಸವಾದಿ ಪ್ರಮತರನ್ನ ಪೂಜ್ಯ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು 37 ಪದಗಳಿಂದ ಗುರುತಿಸಿಕೊಳ್ಳುವಂತಹ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಮಗವೀರ, ಈ ನಮ್ಮ ಎಲ್ಲ ಸಮಾಜದ ಏಕೈಕ ಗುರುಪೀಠವಾದಂತಹ ಸ್ವಲ್ಪ ಕಡಿಮೆ ಮಾಡ ಮಾಸ್ಟರ್ ಇಲ್ಲ, ನಮ್ಮ ಮಾಸ್ಟರ್ ಕಡಿಮೆ ಮಾಡ ಪುರದ ಪ್ರಥಮ ಪೀಠಾಧಿಪತಿಗಳು ಎಲ್ಲ ಸದ್ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಸದ್ಗುರು ಶಾಂತಮಣಿ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯುತ್ಸವ ದಾಂಡೇಲಿಯಲ್ಲಿ ಅಂಬಿಗರ ಚೌಡಯ್ಯ ಸಮಾಜ ದಾಂಡೇಲಿಯವರ ಹಮ್ಮಿಕೊಂಡಿರ್ತಕ್ಕಂತಹ ಈ ಉತ್ಸವದಲ್ಲಿ ವೇದಿಕೆ ಮೇಲೆ ಇದುವರೆಗೆ ಅತ್ಯದ್ಭುತವಾದಂತಹ ಉಪನ್ಯಾಸವನ್ನು ನೀಡಿರ್ತಕ್ಕಂತಹ ನಮ್ಮ ಪೂಜ್ಯ ಶಾಂತಮಣಿ ಅಪ್ಪಂಗಳವರ ಪ್ರಥಮ ಶಿಷ್ಯರು. ಅವ್ರು ಹೇಳಿದಂಗೆ ನಾನು ಕೊನೆಯ ಶಿಷ್ಯ, ಅವರ ಪ್ರಥಮ ಶಿಷ್ಯರು ಇಬ್ಬರು ಈ ವೇದಿಕೆ ಮೇಲೆ ಕೂಡಿವಿ. ಭಾಳ ಅದ್ಭುತವಾದಂತಹ ಜ್ಞಾನಿಗಳು. ಅವ್ರ ಸ್ಪೀಚ್ ನೀವು ಸರಿಯಾಗಿ ಕೇಳಿಲ್ಲ, ಎಲ್ಲ ಬರೀ ಹಸುವಾಗೈತೆ, ನಿಮಗೆ ಬರೀ ಮಾತಾಡ್ಕೊತ ಕೂತೀರಿ. ಅವರು ಭಾಳ ಅಂಬಿಗರ ಚೌಡಯ್ಯನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿಗಳು. ಅವರಿಗೆ ಹೋದ ಸಲ ಅಂಬಿಗರ ಚೌಡಯ್ಯನ ಪೀಠದಿಂದ ಪ್ರಪ್ರಥಮವಾಗಿ ನಮ್ಮ ಪೀಠದಿಂದ ಕೊಡುವಂತಹ ವೀರಗಣಾಚಾರ್ಯ ಅಂಬಿಗರ ಚೌಡಯ್ಯ ಪ್ರಶಸ್ತಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯವರು ನಾವು ಕೊಟ್ಟಿದ್ವಿ. ಈ ಸಾರಿ ಚನ್ನಣ್ಣ ವಾಲಿಕರ್ ಅವರು ಲಿಂಗೈಕ್ಯ ಆಗ್ಯಾರ. ಮರಣೋತ್ತರ ಪ್ರಶಸ್ತಿ ಈ ಸಲ ಅವ್ರಿಗೆ ಕೊಟ್ಟಿವಿ, ಕ್ರಾಂತಿಕಾರಿಕ ಸಾಹಿತಿ. ಹಂಗೆ ಅವರು ಕೂಡ ಇವತ್ತು ಉಪನ್ಯಾಸ ನೀಡಾರ. ಅವರಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಇಳಿ ವಯಸ್ಸಿನಲ್ಲಿ ನಮ್ಮ ಅಂಬಿಗರ ಚೌಡಯ್ಯನ ಗುರುಪೀಠದ ನಿರ್ದೇಶಕರನ್ನಾಗಿ ಮಾಡಿದ್ವಿ ನಾವು. ನಮ್ಮ ಕಾಚಾಪುರ ಸರ್ ಅವರು, SM ಕಾಚಾಪುರ ಸರ್, ಅವರಿಗೆಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟೋದ್ರ ಮುಖಾಂತರ ಅಭಿನಂದಿಸ್ತಾರೆ. ಅವರಿಷ್ಟ ಸಮಾಜ ಬದಲು ಕಳಕಳಿ ಅಂದ್ರೆ ಅದು ಇವತ್ತು ನೀವೆಲ್ಲ ಸೇರಿದ್ದೀರಿ. ಹಂಗೆ ಅತಿಥಿಗಳಾಗಿ ನಮ್ಮ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮತ್ತು ನಮ್ಮ ನೌಕರ ಸಂಘದ ಧಾರವಾಡದ ಅಧ್ಯಕ್ಷರಾಗಿರ್ತಕ್ಕಂಥ ದಾನಿಗಳಾಗಿರ್ತಕ್ಕಂತಹ ಗುರು ಮುತ್ತೂರ್ ಸರ್ ಅವರು ಇದ್ದಾರೆ. ಮತ್ತು ಇನ್ನೋರು CK ಗಾರವಾಡ, ಅವರು ದಾನಿಗಳು, ನಿವೃತ್ತ ಅರಣ್ಯ ರಕ್ಷಣಾ ಅಧಿಕಾರಿಗಳು. ಮತ್ತು ಇಲ್ಲೆಲ್ಲ ವೇದಿಕೆ ಮೇಲೆ ಅನೇಕ ಎಲ್ಲ ದುಂಡಯ್ಯ ಗುಳೂರವರಾಗಲಿ ಮತ್ತು ಇದುವರೆಗೆ ಉಪನ್ಯಾಸ ನೀಡಿರ್ತಕ್ಕಂಥವರಾಗಲಿ, ನಮ್ಮ ಪೈಯವರಾಗಲಿ, ಎಲ್ಲ ಆಯೋಜಕರಿಗೆ ಸೇರಿರುವ ಎಲ್ಲ ಶರಣ ಶ್ರೇಣಿಯರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಸಮಯ ಭಾಳ ಆಗ್ಯದ, ಹೆಚ್ಚಿಗೆ ಸಮಯ ತಗೋಲಾರ್ದ ಒಂದು 5 ನಿಮಿಷನಾಗ ಮಾತು ಮುಗಿಸ್ಬಿಡ್ತೀನಿ. ಇವತ್ತು ಬೆಳಗಿನಿಂದ ಎಲ್ಲ ತಾಯಂದಿರು ಇವತ್ತು ನಿಜವಾಗಿ ನಾನು ರಾಜ್ಯದ ತುಂಬ ಅನೇಕ ಕಾರ್ಯಕ್ರಮಗಳಿಗೆ ಓಡಾಟ ಮಾಡ್ತೀನಿ, ಜಯಂತಿಗಳಲ್ಲಿ ಭಾಗವಹಿಸ್ತೀನಿ. ಆದರೆ ಆ ಮೆರವಣಿಗೆಯ ಶಿಸ್ತನ್ನು ಆ ಅಪರೂಪದ ಎಲ್ಲಿ ನೋಡ್ಬೇಕಂದ್ರೆ ಅದನ್ನು ದಾಂಡೇಲಿಗೆ ಬಂದು ನೋಡ್ಬೇಕು. ನೀವು ಮಾಡಿರ್ತಕ್ಕಂಥ ಅಷ್ಟ ಮಂದಿ ಇದ್ರೂ ಕೂಡ ಆ ಸಾಲ ನೋಡಿ ನನಗೆ ಭಾಳ ಖುಷಿ ಆಯ್ತು. ಈ ಗಂಡ್ಮಕ್ಳು ಹಂಗೆ 3 ಸಾಲ, ಹೆಣ್ಮಕ್ಳು ಹಂಗೆ ಸಾಲ, ಅದೆಷ್ಟು ಚಂದ ಕಾಣ್ತಿತ್ತಂದ್ರೆ ನಾನು ಅದನ್ನು ಭಾಳ ಗಮನಿಸಿದೆ. ಭಾಳ ಚೆನ್ನಾಗಿ ಇವತ್ತು ಒಂದು ರೀತಿ ಶಿಸ್ತಿನಿಂದ ಅಂಬಿಗರ ಚೌಡಯ್ಯನ ಉತ್ಸವವನ್ನು ಬೆಳಗಿನಿಂದ ನೀವೆಲ್ಲ ತಾಯಿಂದರು ಕುಂಭ, ಆರತಿ ಮತ್ತು ವಾದ್ಯ, ಮಂಗಲ ವಾದ್ಯ ಇವಿರಬೇಕು. ಇವತ್ತೆಲ್ಲ DJ ಹೆಚ್ಚೆಲ್ಲ ಡ್ಯಾನ್ಸ್ ಮಾಡಿ ಏನಪ್ಪ ಅಂತಂದ್ರೆ ಇವತ್ತು ನೋಡ್ಬೇಕು. ಹಂಗೆ ಇವತ್ತು ಅರ್ಥಪೂರ್ಣವಾದಂಥ ಒಂದು ಮೆರವಣಿಗೆಯನ್ನು ಮಾಡಿದ್ದೀರಿ. ಅಂಬಿಗರ ಚೌಡಯ್ಯನ ಕುರಿತಾಗಿ ನೀವೆಲ್ಲ ಆಸಕ್ತಿಯಿಂದ ಕೇಳಕ್ಕೆ ಕುಂತೀರಿ. ಅಂತಹ ಅಂಬಿಗರ ಚೌಡಯ್ಯ ಇವತ್ತು ನೀವೆಲ್ಲ ಚೌಡಯ್ಯದಾನಪುರ ನರಸೀಪುರಕ್ಕೆ ಗುರುಪೀಠಕ್ಕೆಲ್ಲ ವರ್ಷಕ್ಕೊಮ್ಮೆ ಬರಬೇಕು. ಆ ಕ್ಷೇತ್ರ ಯಾವ ರೀತಿ ಬೆಳಿಲಿಕ್ಕಂದ್ರೆ ಅಂಬಿಗರ ಚೌಡಯ್ಯನ ಪವಾಡ ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿಯವರು ಎನ್ನ ಗುರುಗಳು ಪ್ರಥಮ ಪೀಠಾಧಿಪತಿಗಳಾಗಿ ಆ ಒಂದು ಅಡವಿಯನ್ನು
ಇವತ್ತು ಕ್ಷೇತ್ರವನ್ನಾಗಿ ಅಂಬಿಗರ ಚೌಡಯ್ಯನ ಸ್ವರೂಪರಾಗಿ ಇವತ್ತು ಆ ಕ್ಷೇತ್ರವನ್ನಾಗಿ ಮಾಡಿ ಇವತ್ತಲ್ಲೆಲ್ಲ ವರ್ಷಕ್ಕೊಮ್ಮೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಕರ್ನಾಟಕದ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಇವತ್ತು ಎಲ್ಲ ನಾಡಿನ ಹರಗುರು ಚರಮೂರ್ತಿಗಳಲ್ಲೆಲ್ಲ ಬಂದು ಪಾವನವಾಗುವಂಥ ಮತ್ತು ಆ ತುಂಗಭದ್ರಾ ನದಿಯಲ್ಲಿ ಗಂಗಾರತಿಯಲ್ಲಿ ಮಿಂಡೇಳುವಂಥ ಒಂದು ಪವಿತ್ರ ಕ್ಷಣ ಇವತ್ತು ಅಲ್ಲಿ ಆ ಕ್ರಾಂತಿ ಅಂಬಿಗರ ಚೌಡಯ್ಯನ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ 21ಕ್ಕೆ ಮಾಡುವಂತಹ ಜಯಂತಿಯನ್ನು ಇವತ್ತು ಕರ್ನಾಟಕದಾದ್ಯಂತ ಸರ್ಕಾರವೇ ಅಂಬಿಗರ ಚೌಡಯ್ಯನವರಿಗೆ ಗೌರವಿಸುವಂತಹ ಒಂದು ಸುದಿನ ಬಂದದ. ಅದಕ್ಕಾಗಿ ಸರ್ಕಾರ ಆಚರಿಸುವಂಥ ಜಯಂತಿಯನ್ನು ಇವತ್ತು ದಾಂಡೇಲಿಯಲ್ಲಿ 25ನೇ ತಾರೀಕು ಇವತ್ತು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಾತಾಡಿಕೊಂಡು ಜಯಂತಿಯನ್ನು ಮಾಡಿ ನಮ್ಮನ್ನು ಪ್ರೀತಿಯಿಂದ ಕರೆದು ಅನೇಕ ಉಪನ್ಯಾಸವನ್ನು ಇಲ್ಲೆಲ್ಲ ಮಾಡಿದ್ದೀರಿ. ಅಂಬಿಗರ ಚೌಡಯ್ಯ ಬಹಳ ದೊಡ್ಡ ಶರಣ, ಅನೇಕ ವಚನಗಳನ್ನು ಬರೆದಾನ. ಅದಕ್ಕೆ ಸರ್ಕಾರ 280 ವಚನಗಳನ್ನು ಮುದ್ರಿತ ಮಾಡಿತ್ತು. ನಮ್ಮ ಸಿದ್ಧಾಶ್ರಮ ಸರ್ ಅವರು ಚೌಡಯ್ಯನ ಕುರಿತಾಗಿ ಭಾಳ ಕೆಲಸ ಮಾಡ್ಯಾರ. ಅವರು ಅಂಬಿಗರ ಚೌಡಯ್ಯ ಆರೋಷದಾಗ ಅಂತಕ್ಕಂಥ ಗ್ರಂಥವನ್ನು ಆವಾಗ ಶಾಂತಮಣಿ ಅಜ್ಜ ಅವರು ದೊಡ್ಡವರು ಇದ್ದಾಗ ಏನೂ ಇಲ್ಲದ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದು ತಿಂಗಳ 2 ತಿಂಗಳಲ್ಲಿ ಎಲ್ಲ ಕಡೆ ಹಳ್ಳಿ ಸಂಚಾರ ಮಾಡಿ ಗುರುವಂತರ ಬಾಯಿಯಿಂದ ಮನೆಗೆ ಹೋಗಿ ವಚನ ತಾಡವಲುಗಳನ್ನೆಲ್ಲ ಸಂಗ್ರಹ ಮಾಡಿ ಇವತ್ತು 330 ವಚನಗಳನ್ನ ಸಂಗ್ರಹ ಮಾಡಿದಂಥವ್ರು ಯಾರು ಅಂತಂದ್ರೆ ಇವತ್ತು ಉಪನ್ಯಾಸ ಮಾಡಿರ್ತಕ್ಕಂಥ ನಮ್ಮ ಬಸವರಾಜ್ ಸಿದ್ಧಾಶ್ರಮ ಸರ್ ಅಂತಕ್ಕಂಥದ್ದು ನಾವೆಲ್ಲ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅಂಬಿಗರ ಚೌಡಯ್ಯ ಭಾಳ ವಚನಗಳನ್ನು ಸಾಕಷ್ಟು ಬರೆದಾರೆ. ಎಲ್ಲ ಸುಟ್ಟ ನಾಶವಾಗಿ ಹೋಗ್ಯಾವ ಎಲ್ಲ ಶರಣರ ವಚನಗಳು ಕ್ರಾಂತಿ ಆದಾಗ. ಅಂಬಿಗರ ಚೌಡಯ್ಯ ಕ್ರಾಂತಿಕಾರಕ, ವಚನಕಾರಕ, ಸಮಾಜ ಸುಧಾರಕ ಅಷ್ಟೇ ಅಲ್ಲ, ಕಾಲಜ್ಞಾನವೂ ಕೂಡ ಹೌದು. ಒಂದು 5 ಕಾಲಜ್ಞಾನ ವಚನಗಳನ್ನು ನಮಗೆ ಸಿಗ್ತಾವೆ ಅಂಬಿಗರ ಚೌಡಯ್ಯಂದು. ಅವನು ಸಾಮಾಜಿಕ ವಚನಗಳನ್ನು ಬರೀತಾನೆ, ವೈಚಾರಿಕ ವಚನಗಳನ್ನು ಬರೀತಾನೆ, ಬೆಳಗಿನ ವಚನಗಳನ್ನು ಬರೀತಾನೆ. ಈ ರೀತಿಯಾಗಿ ಸಮಾಜವನ್ನು ತಿದ್ದಲಿಕ್ಕೆ ಅಂಬಿಗರ ಚೌಡಯ್ಯ ಹಲವಾರು ಆಯಾಮಗಳಿಂದ ತನ್ನ ವಚನಗಳಲ್ಲಿ ವ್ಯಕ್ತಪಡಿಸ್ತಾನೆ ಅಂತಕ್ಕಂಥ ವಿಚಾರದಡಿಯಲ್ಲಿ ಇವತ್ತು ನಮಗೆಲ್ಲ ಏನು ಚಿಂತೆಪ್ಪ ಅಂತಂದ್ರೆ ಬೆಳಗಿನಿಂದ ಮೆರವಣಿಗೆಯಾಗಿ ಬಂದೀವಿ, ದೌಡ್ ಯಾವಾಗ ಬಿಟ್ಟಾರೋ, ಯಾವಾಗ ಹೋಗಿ ಊಟ ಮಾಡಿವೋ ಅಂತ ನಿಮಗೆ ಚಿಂತೆ ಐತಿ. ನಮ್ಮ ಪಾಳೆ ಯಾವಾಗ ಬರ್ತೈತಿ, ನಮಗೆ ಯಾವಾಗ ಸನ್ಮಾನ ಮಾಡ್ತಾರತ್ತ ವೇದಿಕೆ ಮೇಲೆ ಕೂತಾರು ಚಿಂತೆ ಐತಿ. ಹಾಗೆ ಎಲ್ಲರಿಗೂ ಒಂದೊಂದು ಚಿಂತೆ ಐತಿ. ಹಾಗೆ ಅಂಬಿಗರ ಚೌಡಯ್ಯ ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರು ಕಂಡಿನಯ್ಯ, ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾರಿನಿಂದಾದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಎಲ್ಲರೂ ಬದುಕಿನ ಚಿಂತೆಗೆ ಬಡದಾಡ್ತೀವಿ ಹೊರತಾಗಿ ನಿಜವಾಗಿ ದೇವರ ಚಿಂತನೆಯನ್ನು ಮಾಡುವಂಥವ್ರು, ನಿಜವಾಗಿ ಯಾವುದು ಮಾಡಬೇಕು ಆ ಚಿಂತನೆ ಮಾಡುವಂಥವ್ರು ಯಾರೂ ಸಿಗ್ತಾ ಇಲ್ಲ ಅಂತ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಅದಕ್ಕೊಬ್ಬ ನಿಂತಿದ್ದ ಹೊಲದ ಒಡ್ಡಿನ ಮೇಲೆ, ಹೊಲದ ಒಡ್ಡಿನ ಮೇಲೆ ನಿಂತಿದ್ದ. ಅವನೊಂದು 100 ಎಕರೆ ಜಮೀನು ಇತ್ತದು. ಒಂದು 100 ಎಕರೆ ಜಮೀನು ಎಲ್ಲ ಕಬ್ಬ ಬಾಳಿ ಇವತ್ತು ಎಲ್ಲ ಹಚ್ಚಿದವೆಲ್ಲ, ಅವೆಲ್ಲ ಅರಿಸಿನ ಕಬ್ಬ ಬಾಳಿ ಎಲ್ಲ ಬೆಳೆದೆಲ್ಲ ನೀರು ಹಾಸಿದ್ದ. 2 ದೊಡ್ಡ ಎತ್ತುಗಳು ತೊಗೊಂಡು ನಿಂತಿದ್ದವು, ಹೊಲದ ಒಡ್ಡಿನ ಮೇಲೆ ನಿಂತಿದ್ದ. ಒಂದು ಹೊಲಕ್ಕೆ ಹೋಗೋ ರೋಡಿಗೆ 3 ಹಾದಿದ್ದು ಹಾದಿ ಹೋಗೋ ಬಂದ. ಆ ಸಾಹುಕಾರನ ಕೇಳ್ಬೇಕಂತ ಮಾಡಿದವು. ಈ ಕಡೆ ನಾ ಧಾರವಾಡಕ್ಕೆ ಹೋಗ್ಬೇಕಾಗೈತಿ, ಅದಕ್ಕೆ ಅಲ್ಲಿ ಸರ್ಕಲ್ದಾಗ ನಾವು ಮೆರವಣಿಗೆ ಬಂದಿಲ್ಲ. ಹಂಗೆ ಈ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಈ ಹಾದಿ ಹೋಗ್ಕೊತೀವಿ ಅಂತ ಕೇಳಿದವ. ಅವ್ನು ಒಡ್ಡಿನ ಮೇಲೆ ನಿಂತಂತ ಹೊಲದ ಮಾಲಕನ ಕೇಳಿದವ. ಹೊಲದ ಮಾಲಕ ಟಂಕರಿ ಮೇಲೆ ಕೂತು ತನ್ನ ಹೊಲ ನೋಡ್ಕೊಂತ, ಎತ್ತುಗಳು ನೋಡ್ಕೊಂತ, ಹೊಲ ನೋಡ್ಕೊಂತ ಅವ್ನು ತನ್ನ ಲಯದಾಗ ತಾಗಿದ್ದಾವ. ಇವ ಹಾದಿ ಧಾರವಾಡಕ್ಕೆ ಹೋಗ್ಬೇಕಾಗೈತಿ, ಎಕಡೆ ಹೋಗ್ಕೈತಿ ಅಂತ ಕೇಳಿದಾಗ ಅವ ಹೇಳ್ದ, ಹೊಲನ ಇದು ಒಂದು 500 ಎಕರೆ ಎಲ್ಲ ನಂದ ಅಂದವ. ನೀನು ಹೊಲ ಕೇಳಿಲ್ಲ, ನಾನು ಈ ಧಾರವಾಡ ಕೊಟ್ಟೆ, ನಾನು ಈ ಹಾದಿ ಹೋಗ್ಕೊತ್ತು ಹೇಳಪ್ಪ ಅಂದವ. ಎತ್ತುಗಳು ಮಣ್ಣಿಗೆ 2 ಲಾಕ್ ಕೊಟ್ಟಂದ್ರೆ ಅಂದವ. ಎತ್ತಾಡ್ಕೊಂಡಿದ್ದವ. ಇವನು ಕಿವಿನ ಬರೋಬರಿಲಿಕ್ಕೆ ಅಂತಂತ ಹೇಳಿ ವಿಚಾರ ಮಾಡಿದ. ಇವನು ಕೂಡ ಗುದ್ದಾಡ್ದು ಬಿಡತ್ತವ, ಯಾವ ಸಿಕ್ಕಿದ ಹಾದಿಗೆ ಅವ ನೀವು ಇದ್ದಿದ್ಲ, ಒಡ್ಡಿನ ಮೇಲೆ ನಿಂತಿದ್ದಲ್ಲ ಇವ ಮಣಿಗೆ ಬಂದ ಹೆಂಡತಿಗೆ ಹೇಳಕತ್ತೇನಿವ, ನಾ ಇವತ್ತು ಹೊಲದ ಒಡ್ಡಿನ ಮೇಲೆ ನಿಂತಿದ್ನಿ, ಹಾದು ಹೋಗೋರು ಬರೋರೆಲ್ಲ ಏನು ನನ್ನ ಹೊಲ ಕೊಂಡಾಡಾಕ್ತಿದ್ರು, ಏನು ನನ್ನ ಎತ್ತುಗಳು ಕೊಂಡಾಡಾಕ್ತಿದ್ರು, ಏನು ನಂದ ಅಂದವ ಹೆಂಡತಿಗೆ. ಏನು ಹೇಳಲಿಕ್ಕೆ ಗೋರ್ಮಾಳನೆ ಮಾಡ್ಸಾಕು, ಟಿಕ್ಕೇರಿ ಮಾಡ್ಸಾಕು, ನೆಕ್ಲೇಸರಿ ಮಾಡ್ಸಾಕು, ಯಾವುದ್ರ ಮಾಡಿಸಿ ಬಂಗಾರದ ಹಾಕನ್ಲಿಕ್ಕೆ ಒಳಗೆ ಹಾಕಂದು ಆಮೇಲೆ ಹೋಗಿ ಮನ್ಯಾಗ ಒಂದು ಮಗಳಿಗೆ ಹೋಗಿ ಹೇಳಿದ್ಲು, ನಿಮ್ಮಪ್ಪ ಎಂದೂ ಕೇಳಾರ್ದವ
ಕೊಳ್ಳಾಗ ಗೋರ್ಮಾಳ ಮಾಡಿಸ್ಲು, ಟಿಕ್ಕಿ ಮಾಡಿಸ್ಲು, ನೆಕ್ಲೆಸ್ ಮಾಡಿಸ್ಲು, ಯಾವ್ದು ಮಾಡಿಸ್ಲಿ ಅಂತ ಕೇಳಂತ ತಂಗಿ ಯಾವ್ದು ಮಾಡಿಸಿ ಹಾಕೊಂಡ್ರೆ ಪಾಡಕ್ಕಿದೆ ಅಂತ ಮಗಳ ಮುಂದೆ ಹೇಳಿದ್ಲಕ್ಕೆ. ಆಕೆ ಮಗಳು ಹೇಳಿದ್ಲು, ಕಾರಣವನ ಇರಲಿ, ಬೆಳ್ಳನವ್ರು ಇರಲಿ, ಕೆಂಪನವನ ಇರಲಿ, ಯಾವನವ್ರು ಬಲ್ಲ ಲಗ್ನ ಮಾಡಂದ್ಲಕ್ಕೆ. ಮತ್ತು ಆ ಹುಡುಗಿ ಮನ್ಯಾಗ ಒಂದು ಮುದುಕಿತ್ರಿ. ಆ ಮುದುಕಿ ಕಡೆ ಹೋಗ್ತದು, ಅಯ್ಯ ಅಜ್ಜಿ ನಮ್ಮವು ಎಂದು ಕೇಳಾರ್ದಕ್ಕಿ ಕಾರಣವನ ಹಾಕಿವನು, ಬೆಳ್ಳನವನ ಹಾಕಿವನು, ಕೆಂಪನವನ ಹಾಕಿವ ಅಂತ ಕೇಳಾಳ. ಯಾರು ಮದುವೆ ಆಗಲ್ಲ ಅಂತ ಮುದುಕಿನ ಕೇಳಿದ್ಲಕ್ಕೆ. ಆ ಮುದುಕಿ ಹೇಳಿದ್ಲು, ಬಿಸಿ ರೊಟ್ಟೆರೆ ಮಾಡಿ ಹಾಕ, ತಂಗಳ ರೊಟ್ಟೆರೆ ಮಾಡಿ ಹಾಕ, ಯಾವ್ದ್ರೊಂದು ಮಾಡಿ ಹಾಕ್ತಂದು ಕುದುರ್ತಂತ ಆ ಮುದುಕಿ. ಹೇಳ ಅರ್ಥ ಅರ್ಥ ನಿಮ್ಗೆಲ್ಲ ನೀವು. ಅವಾಗ ಹೊಲ ಎತ್ತಿನ ಚಿಂತಿ, ಅಮ್ಮಗೆ ಬಂಗಾರ ನಕಲಸಿ ಚಿಂತಿ, ಆ ಹುಡುಗಿ ಗಂಡನ ಚಿಂತಿ, ಆ ಮುದುಕಿಗೆ ರೊಟ್ಟಿ ಚಿಂತಿ. ಅದಕ್ಕೆ ಅಂಬಿಗರ ಚೌಡ ಇಂತಿ ಹಲವು ಚಿಂತೆಯಲ್ಲಿ ಪೌರ ಕಂಡಿನಯ್ಯ, ಶಿವನ ಚಿಂತೆಯಲ್ಲಿದ್ದವರು ಯಾರನೂ ಕಾರಣಗಂಧಾತನೇ ಅಂಬಿಗರ ಚೌಡಯ್ಯ ಅಂತ ಅದಕ್ಕೆ ಸ್ಪಷ್ಟವಾಗಿ ಅಂಬಿಗರ ಚೌಡನ್ನು ಹೇಳ್ಯಾರ. ಹಂಗೆ ನಾವು ಒಂದಿಷ್ಟು ಭಗವತ್ ಚಿಂತನೆಯನ್ನು, ಒಂದಿಷ್ಟು ಆತ್ಮ ಸಾಕ್ಷಾತ್ಕಾರದ ಚಿಂತನೆಯನ್ನು, ಒಂದಿಷ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಧ್ಯಾನವನ್ನು, ಇವೆಲ್ಲ ಯೋಗವನ್ನು ಇವರ ರೂಢ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಚೈತನ್ಯವನ್ನು ಜಾಗೃತಿ ಮಾಡ್ಕೊಳ್ಳೋದನ್ನು ಶರಣರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಾಗಿ ಎಲ್ಲ ಕಡೆ ಹುಡುಕ್ಯಾಡಬೇಡ್ರಿ. ಅಲ್ಲಿ ದೇವ್ರದಾನ, ಇಲ್ಲಿ ದೇವ್ರದಾನ, ಕಾಶಿ ಒಳಗದಾನ, ರಾಮೇಶ್ವರದಾಗದಾನ, ಅಲ್ಲಿದಾನ, ಇಲ್ಲಿದಾನ, ಗುಡಿಯಾಗದಾನ ಅಂತ ಹುಡುಕ್ಯಾಡಬೇಡ್ರಿಪ್ಪ. ಕಲ್ಲ ದೇವರ ಪೂಜೆ ಮಾಡಿದವರೆಲ್ಲ ಕಲಿಯುಗದಲ್ಲಿ ಕತ್ತೆಗಳಾಗಿ ಹುಟ್ಟಿದರಯ್ಯ. ಮಣ್ಣ ದೇವರ ಪೂಜೆ ಮಾಡಿದವರೆಲ್ಲ ಮಾನಹೀನರಾದರಯ್ಯ. ಮರಣ ದೇವರನ್ನು ಪೂಜೆ ಮಾಡಿದವರೆಲ್ಲ ಮಣ್ಣ ಕೂಡಿದರಯ್ಯ. ದೇವರ ಪೂಜಿಸದೆ ನರಕಕ್ಕೆ ಹೋದರಯ್ಯ. ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರಣ ಆಗಿಪ್ಪ ಸದ್ಭಕ್ತನೇ ಶ್ರೇಷ್ಠನೆಂದಾತ ಅಂಬಿಗರ ಚೌಡಯ್ಯ ಇದೇ ಶರಣ ಅಂತ ಹೇಳ್ತಾನೆ. ಹೆಂಗೆ ಹೇಳ್ತಾನೆ ಅಂಬಿಗರ ಚೌಡಯ್ಯ? ನಮ್ಮ ದೇವರೆಲ್ಲ ಈ ಹೇಳಿದಲ್ಲ ಎಲ್ಲ ಇವ ಹೌದಲ್ರಿ, ನಮ್ಮ ಕಲ್ಲಿನೋದಾವ, ಮನಿನೋದಾವ, ಕಟ್ಟಿಗೆ ಇವ ದೇವ್ರದಾವ. ಇವ್ರು ಬಿಟ್ಟರೆ ಬೇರೆ ದೇವರೆಲ್ಲ ಇಲ್ಲ. ಯಾವ ಗುಡಿಯಾಗ ಹೋದ್ರೂ ಇವ ಸಿಗ್ತಾವ. ಹಂಗೆ ಇವುಗಳನ್ನು ಪೂಜೆ ಮಾಡ್ಕೋತ ಮಾಡ್ರಿ ಬೇಡನಾಗಿಲ್ಲ. ಇವುಗಳಲ್ಲೇ ದೇವ್ರದನ್ನಂತ ಕೂಡಬೇಡ್ರಿ. ಇವುಗಳನ್ನು ಮೀರಿ ಜೀವ ಚೈತನ್ಯದಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿರಿ. ಸಕಲ ಜೀವರಾಶಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ, ಎಲ್ಲ ಮಾನವೀಯರಲ್ಲಿ, ಮಾನವೀಯ ಮೌಲ್ಯಗಳಲ್ಲಿ ದೇವರನ್ನು ಕೂಡ್ಲಿಕ್ಕೆ ಸಾಧ್ಯದ. ಅಲ್ಲಿ ದೇವರನ್ನು ಕಾಣ್ರಿಪ್ಪ. ಜಡತ್ವದಲ್ಲಿ ನೀವು ಬಡದಾಡಿ ಇವತ್ತು ಪ್ರೇಮವನ್ನು ಕಳ್ಕೊಬೇಡ್ರಿ, ದೇವರನ್ನು ಕಳ್ಕೊಬೇಡ್ರಿ ಅಂತಕ್ಕಂಥ ವಿಚಾರವನ್ನು ಭಾಳ ಗಟ್ಟಿಯಾಗಿ ಅಂಬಿಗರ ಚೌಡಯ್ಯನವರು ಸ್ಪಷ್ಟವಾಗಿ ನಮಗೆಲ್ಲ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಜಯಂತಿಯನ್ನು ಮಾಡಿ ನಾವು ತಿಳ್ಕೊಬೇಕಾಗಿದ್ದೇನು, ಎಲ್ಲರಲ್ಲಿ ದೇವರಿದ್ದಾನ, ನನ್ನಲ್ಲಿದ್ದಾನ, ನಿನ್ನಲ್ಲಿದ್ದಾನ. ಹೌದಲ್ಲ, ನಾವು ಭಕ್ತ ಪ್ರಹ್ಲಾದ ನೀವೆಲ್ಲ ನೋಡಿರಲ್ಲ, ಭಕ್ತ ಪ್ರಹ್ಲಾದಂದ ಎಲ್ಲಿದ್ದಾನ ನಿನ್ನ ಹರಿ ಅಂತ ಕೇಳ್ತಾನ ಕಶ್ಯಪ ಬ್ರಹ್ಮ. ಅವ ರಾಕ್ಷಸ ಲೆಕ್ಕದಾಗ ಬಂದಿರ್ತಾನ, ಅವ ಮಗ ಅವ ಹರಿಭಕ್ತಿರ್ತಾನ, ಎಲ್ಲಿದ್ದಾನವ ಅಂತ ಕೇಳ್ತಾನವ. ಹೌದಲ್ಲ, ನೀವೆಲ್ಲ ನೋಡಿರಲ್ಲ ಸಿನಿಮಾ ರಾಜ್ಕುಮಾರ್ ಅಂತ, ಎಲ್ಲಿದ್ದಾನ ನಿನ್ನ ಹರಿ ಅಂತ ಕೇಳ್ತಾನವ. ಎಲ್ಲ ಕಡೆ ಅದಾನ ಅಂತಾನವ, ಎಲ್ಲ ಕಡೆ ಅದಾನ, ಇಲ್ಲಿದಾನ ಅಂತಾನ, ಇಲ್ಲಿದಾನ, ಅಲ್ಲಿದಾನ, ಅಲ್ಲಿದಾನ, ಇಲ್ಲಿದಾನ, ಅಲ್ಲಿದಾನ, ನಿನ್ನೊಳಗೆ ಅದಾನ, ನನ್ನೊಳಗೆ ಅದಾನಂತೆ. ನಿನ್ನೊಳಗೆ ಇರ್ತಾನ, ನಿನ್ನೊಳಗಿರ್ಬೋದು, ನನ್ನೊಳಗಿರ್ತಾನ. ಮತ್ತು ಈ ಕಂಬದಲ್ಲಿ ಇದಾನ ಅಂತಾವ. ಈ ಕಂಬ ಅವನ ಅಜ್ಞಾನವನ್ನು ಕರೆದು ಅವನ ನ್ಯಾಯನಾಗಿ ಮಾಡ್ತಾನೆ. ಇವೆಲ್ಲ ಕೇಳೋದು ಅರ್ಥ ಏನಪ್ಪ ಅಂದ್ರೆ, ದೇವ್ರು ಹೆಂಗದಾನ? ಸರ್ವವ್ಯಾಪಿ ಇದ್ದಾನೆ, ಎಲ್ಲ ಕಡೆ ಕೂಡ ಚೈತನ್ಯ ರೂಪವಾಗಿದ್ದಾನ. ಅದಕ್ಕಾಗಿ ಅವನನ್ನು ನಾವು ಚೈತನ್ಯದಲ್ಲಿ ಕಾಣಲಿಕ್ಕೆ, ಅದಕ್ಕೆ ಚೈತನ್ಯ ಆರಾಧನೆ, ಚೈತನ್ಯ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ಒಂದು ಗಿಡಕ್ಕೆ ಒಂದು ಸರಿ ನೀರು ಹಾಕಿದ್ರೆ ಏನಾಗ್ತದೆ? ಅದು ಗಿಡ ಹೇಳ್ತದೆ. ನೀವು ಗಿಡಕ್ಕೆ, ಬನ್ನಿ ಗಿಡಕ್ಕೆ, ಆದ್ರೆ ಗಿಡಕ್ಕೆ ಹೆಣ್ಮಕ್ಳು ಹೋಗಿ ಸುತ್ತ ಹಾಕಿ ಅದಕ್ಕೆ ನೀರ್ದಾರ ಸುತ್ತ ಗಿಡ ಬಾಡಿ ಬರ್ಬೇಕಂತ ಅಲ್ಲ ಅಂತ ಅರ್ಥ ಮಾಡ್ಕೊಬೇಕು. ಆ ನಿಟ್ಟಿನಲ್ಲಿ ಜೀವ ಚೈತನ್ಯದಲ್ಲಿ ದೇವರನ್ನ ಕಾಣ್ರಿ ಅಂತ ಹೇಳ್ತಕ್ಕಂಥ, ನಿಷ್ಠೂರವಾಗಿರ್ತಕ್ಕಂಥ ಅಪರೂಪದ ಶರಣ ಯಾರು ಅಂತಂದ್ರೆ ಇವತ್ತು ನಾವು ಜಯಂತಿ ಮಾಡುವಂಥ ಅಂಬಿಗರ ಚೌಡಯ್ಯನವರು ಅಂತಕ್ಕಂಥದ್ದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತಿನಿಂದ ಎಲ್ಲರನ್ನು ಪ್ರೀತಿಸುವಂಥದ್ದು ಕೆಲವಿ. ಇವತ್ತು ಯಾರು ವೈರಿಗಳಲ್ಲ, ನೆರೆ ಹೊರೆಯವರು. ಅದಕ್ಕೆ ಅಂಬಿಗರ ಚೌಡ ಹೇಳ್ತಾನೆ, ಬ್ರಹ್ಮನ ನಾವು ಬಲ್ಲೆವು. ನೋಡಿ, ನಾವೆಲ್ಲ ದೇವರು ಅಂತೀವಲ್ಲ, ಬ್ರಹ್ಮನ ನಾವು ಬಲ್ಲೆವು, ವಿಷ್ಣುವ ನಾವು ಬಲ್ಲೆವು, 36 ಕೋಟಿ ದೇವತೆಗಳ ನಾವು ಬಲ್ಲೆವು ಅಂತ ಅಂಬಿಗರ ಚೌಡಯ್ಯ. ನಾವೇನು ಬ್ರಹ್ಮ, ವಿಷ್ಣು, ಮಹೇಶ್ವರ ಸೃಷ್ಟಿ ಮಾಡಿದವರು ಇವರು ಅಂತೀವಲ್ಲ, ಇವ್ರನ್ನೆಲ್ಲ ಗೊತ್ತ ಹೋಗುತ್ತಾನೆ ಅಂಬಿಗರ ಚೌಡಯ್ಯ. ಅದೇನು ಕಾರಣವೆಂದರೆ ಇವರು ಅನುದಿನ ನಮ್ಮ ನೆರೆಮನೆಯಲ್ಲಿದ್ದರಾಗಿ ಇವರು ದೇವರೆಂಬುದು ನಾವು ಒಳ್ಳೆನಿಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಇವ್ರು ನಮ್ಮ ಬಾಜು ಮನೆಯವರಂತಾರೆ ಅಂಬಿಗರ ಚೌಡಯ್ಯ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ನಮ್ಮ ಬಾಜು ಮನೆಯವ್ರ ಗೊತ್ತೈತಿ ಹೇಳ್ತಾರೆ ಅಂಬಿಗರ ಚೌಡಯ್ಯ.
ಅಂದರೆ ಹೆಂಗಿರ್ಬೇಕು, ಅದಕ್ಕೆ ಅಂಬಿಗರ ಚೌಡಯ್ಯನವರ ವಿಚಾರ ಬಹಳ ಅದ್ಭುತವಾದಂಥ ವಿಚಾರ. ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರೊಳಗೆ ಅಂಬಿಗರ ಚೌಡಯ್ಯನ ಗಿಡಂತ ಕರೆದ್ರು. ನಿಜ ಶರಣ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಅಪರೂಪದ ಶರಣ ಯಾರಂದ್ರೆ ಅಂಬಿಗರ ಚೌಡಯ್ಯ, ವಿಶ್ವಕ್ಕೊಬ್ಬನೇ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಂಡು ಅಂಥ ದಿಟ್ಟ ಶರಣ, ಗಟ್ಟಿ ಶರಣ ಇವತ್ತು ನಮ್ಮ ಗುರುವಾಗಿದ್ದಾನೆ. ಅವನನ್ನು ಆರಾಧನೆ ಮಾಡೋದ್ರ ಮುಖಾಂತರ ನಾವೆಲ್ಲ ಒಂದಾಗಬೇಕು. ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯವನ್ನು ನಾವೆಲ್ಲ ಪಡಿಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ರಿ. ಇವತ್ತು ಶಿಕ್ಷಣ ಕ್ರಾಂತಿ ಸಮಾಜದಲ್ಲಿ ಆದರೆ ಸಮಾಜ ಮ್ಯಾಗ ಬರ್ತದೆ, ರಾಜಕೀಯ ಕ್ರಾಂತಿ ಸಮಾಜದಲ್ಲಿ ಆದರೆ ನಾವೆಲ್ಲ ಮ್ಯಾಗ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನೀವೆಲ್ಲ ಇವತ್ತಿನಿಂದ ಪ್ರತಿಜ್ಞೆ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದನ್ನು ನೀವೆಲ್ಲ ಮುಖ್ಯವಾಗಿ ಮಾಡಬೇಕು. ಯಾರಾದರೂ ಈ ಭಾಗದಲ್ಲಿ ಬಡವರಿದ್ದರೆ, ಶಿಕ್ಷಣ ಕಲಿಸೋಕೆ ಆಗಲಾರ್ದಂತಹ ಬಡವರಿದ್ದರೆ, ಅಥವಾ ತಂದೆ ತಾಯಿಗಳಿಲ್ಲಾರ್ದಂಥ ಮಕ್ಕಳಿದ್ರೆ, ತಾಯಿ ಸತ್ತ ಮಕ್ಕಳಿದ್ರೆ, ತಂದೆ ಸತ್ತ ಮಕ್ಕಳಿದ್ರೆ, ಅವ್ರಿಗೆ ಶಿಕ್ಷಣ ಕೊಡೋಕ್ಕಾಗಲಾರ್ದಂಥ ಮಕ್ಕಳು ಯಾರಾದರೂ ಇದ್ದರೆ ಆ ಮಕ್ಕಳನ್ನೆಲ್ಲ ತಂದು ನಮ್ಮ ಗುರುಪೀಠದಲ್ಲಿ ಬಿಟ್ಟರೆ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವಂಥ ಕೆಲಸ ನಾವು ಜೋಳಿಗೆ ಹಾಕಿ ಇವತ್ತು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಮುಖಾಂತರ ಹೇಳ್ತಾ, ಈಗಾಗಲೇ ಗುರುಪೀಠದಲ್ಲಿ ಶಿಕ್ಷಣ ಸಂಸ್ಥೆ ದೊಡ್ಡ ಹಕ್ಕುಗಳು, ಶಾಂತಿ ಹಕ್ಕುಗಳ ಅಪ್ಪಣೆ ಮೇರೆಗೆ ಇವತ್ತು LKG ಇಂದ 8ನೇ ಕ್ಲಾಸ್ವರೆಗೆ ಪರ್ಮಿಷನ್ ಅದ. 7ನೇ ಕ್ಲಾಸ್ವರೆಗೆ ಮಕ್ಕಳು ಓದ್ತಾವ. ಇವತ್ತು 189 ಮಕ್ಕಳು ಗುರುಪೀಠದಲ್ಲಿ ಓದ್ತಾವ. 10 ಬಡ ಮಕ್ಕಳು ಇವತ್ತು ಮಠದಲ್ಲಿ ಉಚಿತ ವಸತಿ ಊಟವನ್ನು ಇಟ್ಕೊಂಡು ಅವರಿಗೆಲ್ಲ ಶಾಲೆ ಕಲಿಸುವಂಥ ಕೆಲಸ ಗುರುಪೀಠ ನಿರಂತರವಾಗಿ ಮಾಡ್ತದೆ. ಮತ್ತು ಎಷ್ಟು ಮಕ್ಕಳು ಬಂದರೂ ಕೂಡ ಮಕ್ಕಳನ್ನು ಓದಿಸುವಂಥ ಕೆಲಸ ಗುರುಪೀಠ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈ ಭಾಗದಲ್ಲಿ ಯಾರಾದರೂ ಮಕ್ಕಳನ್ನು ಕಳಿಸಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಗುರುಪೀಠ ಅಹೋರಾತ್ರಿ ಇವತ್ತು ಸಮಾಜದ ಅಭಿವೃದ್ಧಿಗಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬೆಳಲಿಕ್ಕೆ ಇವತ್ತು ಎಲ್ಲ ರೀತಿಯಾಗಿ ಗುರುಪೀಠ ಸಮಾಜಕ್ಕೆ ಬಳಸಲಿಕ್ಕೆ ಹಗಲಿರಾತ್ರಿ ಚಿಂತನೆಯನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇವತ್ತು ನಮಗೆ ಬಹಳ ಪ್ರೀತಿ. ನಮ್ಮ ಕಾಚಾಪುರವರು ದೊಡ್ಡ ಜ್ಞಾನಿಗಳು, ಕುಟುಂಬನೂ ಹಂಗಾದ. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಕೈ ಹಿಡ್ಕೊಂಡು ಎಲ್ಲ ದಾಂಡೇಲಿ ನಮ್ಮ ಬಳಗದಲ್ಲ ಈ ಅಂಬಿಗರ ಚೌಡಯ್ಯ ಸಮಾಜ ದಾಂಡೇಲಿ ಅಂತ ಹೇಳಿ ಈ ಒಂದು ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಹಳಿಯಾಳ, ದುರ್ಗ, ಈ ಒಂದು ಉತ್ತರ ಕನ್ನಡ ಪ್ರದೇಶದಲ್ಲಿ ಅಂಬಿಗರ ಚೌಡಯ್ಯನ ವಿಚಾರ ಕ್ರಾಂತಿಯನ್ನು ಮಾಡ್ತಾ ಇದ್ದಾರಲ್ಲ, ಆ ಒಂದು ತಂಡಕ್ಕೆ ಇನ್ನೊಮ್ಮೆ ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಇನ್ನಷ್ಟು ನಾವು ಹುಡುಕು ಮಾಡೋಣ. ಇವತ್ತು ನಾನು ಈ ಅಂಬಿಗರ ಚೌಡಯ್ಯನ ದಾಂಡೇಲಿ ಬರಬೇಕಾದ್ರೆ ಒಂದು 8-10 ವರ್ಷದ ಹಿಂದೆ, ಒಂದು 7-8 ವರ್ಷದ ಹಿಂದೆ ನಾನು ಗುಲ್ಬರ್ಗದಿಂದ ಬರಾಕ್ತಿದ್ದೆ. ಗುಲ್ಬರ್ಗದಿಂದ ಬರುವಾಗ ನಮ್ಮ ಇನ್ನೊಬ್ಬ ಕಾರ್ಯಗಳು ಏನಾಗ್ತಂದ್ರೆ ರಾತ್ರಿ ಜರ್ನಿ ಬರಾಕ್ತಿದ್ದೆ. ನಾನು ತೆಪ್ಪಲ ಕರ್ಕೊಂಡು ಮಕ್ಕಳು ಮದುವಿತ್ತು, ರಾತ್ರಿ ಆಶೀರ್ವಾದ ಮಾಡಿ ಅಲ್ಲಿಂದ ರಾತ್ರಿ ಜರ್ನಿ ಬರುವಾಗ ಇಲ್ಲೇ ಏನಪ್ಪ ಅಂದ್ರೆ ಹುಬ್ಬಳ್ಳಿ ಕುಸ್ಗಲಕ್ಕೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಯ್ತು. ಅದು ಹೆಂಗೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಕಾರೆಲ್ಲ ಪುಡಿ ಆಗಿತ್ತು. ಕಾರ್ ಮ್ಯಾಗಾಗಿತ್ತು, ನಮ್ಮ ಎಲ್ಲ ಕೆಳಗಾಗಿದ್ವಿ. ಲೈಟ್ ಕಂಬ 3 ತುಕಡಿಯಾಗಿ ಇದ್ರಕ್ಕೆ ಮೈಲಿಗೆ ಹಾಲು ಅದನ್ನು ನೋಡಿದ್ರೆ ಒಳಗಿನವ್ರು ಯಾರು ಹೋಗೋದಿಲ್ಲ ಅಂತ ಬಸ್ ತರಿ ಮಂದಿ ಗಾಡಿ ಒಟ್ಟಾಗಿ ಸಿದ್ಧ ಮಾಡಿ ಹೋಗಿದ್ರೆ 5 ಮಂದಿ ಒಳಗಿದ್ದೀವಿ. ಒಬ್ಬರಿಗೂ ಒಂದು ಕೂದಲು ಕೊಂಕ ಆಗಿದ್ದಿಲ್ಲ. ಅದು ಅಂಬಿಗರ ಚೌಡಯ್ಯನ ಶಕ್ತಿ. ದಾಂಡೇಲಿ ಬಂದಾಗ ಅವಾಗ ಇವರೆಲ್ಲ ಭಕ್ತಿ ಮಾತ್ರ ಕಾರಣ ಬೇರೆ ತರಿಸಿ ಭಾಗವಹಿಸಿದ್ದೀವಿ ಅಂತಕ್ಕಂಥ ನೆನಪು ಮಾಡ್ಕೊಂಡಿವಿ. ಹಂಗೆ ಈ ಒಂದು ದಾಂಡೇಲಿಯಲ್ಲಿ ನೀವೆಲ್ಲ ಜಯಂತಿಯನ್ನು ಭಾಳ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬಂದಿರಿ. ಇದೇ ರೀತಿ ಹೆಚ್ಚು ಸಂಘಟನೆ ಮಾಡಿರಿ. ಈ ಒಂದು ಮಲೆನಾಡು ಭಾಗದಲ್ಲಿ ಚೌಡೇಶ್ವರರನ್ನು ಸ್ಮರಿಸೋದೇ ಒಂದು ಭಾಗ್ಯ. ಇದೇ ಉಡುಗಿ ಕಾಡಿನಲ್ಲಿ ಅಂಬಿಗರ ಚೌಡಯ್ಯನವರು ಆಗಿನ ಕಾಲದಲ್ಲಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವಂತಕ್ಕಂಥ ಒಂದು ವದಂತಿ ಇದೆ. ಆ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರು ಎಲ್ಲ ನಡೆದಾಡಿದ ಎಲ್ಲ ದಾರಿಯಲ್ಲಿ ಅಂಬಿಗರ ಚೌಡಯ್ಯ, ಇವತ್ತು ಯಾರಪ್ಪ ಅಕ್ಕ ನಾಗಮ್ಮ, ಚನ್ನಬಸವಣ್ಣ, ಇವತ್ತು ಕಿನ್ನರಿ ಬ್ರಹ್ಮಯ್ಯ, ಇವರೆಲ್ಲ ಮಡಿವಾಳ ಮಾಚದೇವರು ಕ್ರಾಂತಿಕಾರಕವಾಗಿ ವಚನ ಸಾಹಿತ್ಯವನ್ನು ಖಡ್ಗ ಹಿಡ್ಕೊಂಡು ರಕ್ಷಣೆ ಮಾಡಿರ್ತಕ್ಕಂಥ ತಂಡ ಈ ಭಾಗದಲ್ಲಿ ಹೋಗ್ತದೆ. ಉಳುವೆಯಲ್ಲಿ ವಚನ ಸಾಹಿತ್ಯ ರಕ್ಷಣೆ ಆಗ್ತದೆ. ಆ ತಂಡದಲ್ಲಿ ಅಂಬಿಗರ ಚೌಡಯ್ಯ 3 ತಂಡಗಳಿರ್ತಾವೆ. ಅಂಬಿಗರ ಚೌಡಯ್ಯನ ನೇತೃತ್ವದ ಒಂದು ತಂಡವೂ ಕೂಡ ಭಾಳ ಅಗ್ರವಾಗಿ ಅವಾಗೆಲ್ಲ ವಚನ ಸಾಹಿತ್ಯ ನಾಶ ಮಾಡಿದಾಗ ಉಳಿಸಾಕ ಭಾಳ ದೊಡ್ಡ ಕೆಲಸವನ್ನು ಆ ತಂಡ ಮಾಡ್ತದೆ. ಆ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯ ಇವತ್ತು ಬರೀ ಕ್ರಾಂತಿ ವಚನಕಾರ ಅಲ್ಲ, ಇವತ್ತು ಆ ಕ್ರಾಂತಿ ಆದಾಗ ಧೀರವಾಗಿ ಹೋರಾಟ ಮಾಡಿ ವಚನ ಸಾಹಿತ್ಯ ರಕ್ಷಕನೂ ಕೂಡ ಇವತ್ತು ಅಂಬಿಗರ ಚೌಡಯ್ಯನವರು ಆಗಿದ್ದಾರೆ ಅಂತಕ್ಕಂಥ ವಿಚಾರ ಹೇಳ್ತಾ, ಈ ಒಂದು ಜಯಂತಿಯನ್ನು ನೀವೆಲ್ಲ ಪ್ರೀತಿ ಭಕ್ತಿಯಿಂದ ಆಚರಿಸಿದ್ದೀರಿ. ನಿಮಗೆಲ್ಲ ಅಂಬಿಗರ ಚೌಡಯ್ಯ ಆರೋಗ್ಯ, ಸಂಪತ್ತು, ಇವತ್ತು ಸಂಸ್ಕಾರವನ್ನು, ನಿಮಗೆಲ್ಲ ರೀತಿಯಾದಂಥ ಒಂದು ಜ್ಞಾನವನ್ನು ಅಂಬಿಗರ ಚೌಡಯ್ಯ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮನ್ನು ಪ್ರೀತಿಯಿಂದ ಕರೆದು ನಿನ್ನೆ ಬಂದು ನಾನು ವಾಸ್ತವ್ಯ ತಂದು ನಮ್ಮನ್ನು ಪ್ರೀತಿಯಿಂದ
ಸ್ವಾಗತ ಮಾಡಿ ನೀವೆಲ್ಲ ಗೌರವಿಸಬೇಕಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಪ್ರತಿ ವರ್ಷ ಸಂಕ್ರಮಣಕ್ಕೆ ಇವೆಲ್ಲ ಜನವರಿ 14-15ಕ್ಕೆ ಗುರುಪೀಠಕ್ಕೆ ಬರುವಂತಹ ಒಂದು ಸಂಪ್ರದಾಯವನ್ನು ನೀವೆಲ್ಲ ಉಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವಶರಣ. ಇನ್ನೊಂದು ಏನಪ್ಪ ಅಂದ್ರೆ ನೋಡ್ರಿ, ನಮ್ಮ ಸಹೋದರ ಸಮಾಜ ದಾದಾಪೀರ ನದೀಮುಲ್ಲಾ ಅವರು ಮಾತಾಡಿದರು. ಈ ಕಾರ್ಯಕ್ರಮವನ್ನು ಈ ಜನಾಂಗವನ್ನು ನೋಡಿ ಭಾಳ ಖುಷಿಯಾಗಿ ಆಗಲೇ ಘೋಷಣೆ ಮಾಡಿದ್ರಲ್ಲ, 25,000 ರೂಪಾಯಿ ಮುಂದಿನ ಕಾರ್ಯಕ್ರಮ ಘೋಷಣೆ ಮಾಡ್ಯಾರ. ಈ ನಮ್ಮವ್ರಿಗೆ ಪಟ್ಟಿ ಬಿಡೋ ಅವರು ಖುಷಿ ಪಟ್ಟರೆ ಅವರು ಜೋರಾಗಿ ಸಂಪ್ರದಿಟ್ಟು ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಶ್ಫಾಕ್ ಶೇಖ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ನ